ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ. ಇದರ ಅಡಿಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ನಾವು ಬಿ.ಕಾಂ ಮತ್ತು ಬಿ.ಬಿ.ಎಂ ಪದವಿಯ 3ನೇ ಸೆಮ್ಗೆ ನಿಗದಿಪಡಿಸಿರುವಂಥ ಕನ್ನಡ ಭಾಷಾ ಪಠ್ಯ ಪತ್ರಿಕೆ ಹೆಸರು ಕನ್ನಡ ಕಂಕಣ. ಈ ಕನ್ನಡ ಕಂಕಣ ಪತ್ರಿಕೆಯಲ್ಲಿರುವಂಥ ಮಿಲರೇಪ ಅನ್ನುವಂಥ ಪದ್ಯದ ಬಗ್ಗೆ ನಾವು ಆ ಪದ್ಯದ ನೆಪದಲ್ಲಿ ಆ ಪದ್ಯವನ್ನು ಅರ್ಥ ಮಾಡ್ಕೊಳ್ತಾ ಲೋಕವನ್ನು ಗ್ರಹಿಸುವಂಥ ಅಥವಾ ಲೋಕದ ಅನುಭವವನ್ನು ಅಥವಾ ವ್ಯಕ್ತಿಯ ಅನುಭವವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಈ ಮಿಲರೇಪ ಅನ್ನುವಂಥ ಒಂದು ಪದ್ಯ, ಇದನ್ನು ಬರೆದಿರುವಂಥವರು ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರು. ಎಚ್.ಎಸ್. ಶಿವಪ್ರಕಾಶ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ MA ಮುಗಿಸಿದರು. ನಂತರ ಅಲ್ಲೇ PhD ವ್ಯಾಸಂಗವನ್ನು ಕೂಡ ಮಾಡಿದರು. ನಂತರ ಬೇರೆ ಬೇರೆ ಕಾಲೇಜುಗಳಲ್ಲಿ, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ತಮ್ಮ ವ್ಯಾಸಂಗವನ್ನು ಪೂರೈಸಿದರು. ನಂತರ ಅವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ, ನವದೆಹಲಿ, ಇಲ್ಲಿ ಅವರು ಇಂಡಿಯನ್ ಎಸ್ಥೆಟಿಕ್ಸ್ ಅಂದರೆ ಭಾರತೀಯ ಸೌಂದರ್ಯ ಶಾಸ್ತ್ರ ಅನ್ನುವಂಥ ವಿಷಯದಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಹಾಗೆಯೇ ಅವರು ದೆಹಲಿಯಲ್ಲಿರುವಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಇಂಡಿಯನ್ ಲಿಟ್ರೇಚರ್ ಅನ್ನುವಂಥ ಪತ್ರಿಕೆಗೆ ಸಂಪಾದಕರು ಕೂಡ ಆಗಿದ್ದರು. ನಮ್ಮ ನಡುವೆ ಇರುವಂಥ ಕನ್ನಡದ ಅತ್ಯಂತ ಮಹತ್ವದ ಲೇಖಕರಲ್ಲಿ ಇವರು ಕೂಡ ಒಬ್ಬರು. ಮತ್ತು ಅವರ ಅಭಿರುಚಿಗಳು ಮತ್ತು ಅವರ ಸಾಹಿತ್ಯದ ವ್ಯಾಪ್ತಿ ಮತ್ತು ಅವರ ಸಾಹಿತ್ಯದ ಹೊಸ ರೀತಿಯ ಗ್ರಹಿಕೆಗಳ ಕಾರಣದಿಂದ ಅವರು ಕನ್ನಡ ಸಾಹಿತ್ಯದಲ್ಲಿ ಇವತ್ತು ಉಳಿದ ಕವಿಗಳಿಗಿಂತಲೂ ಕೂಡ ಬಹಳ ಭಿನ್ನವಾಗಿ ನಿಲ್ತಾರೆ ಅನ್ನುವಂಥದ್ದು ಎದ್ದು ಕಾಣುವಂಥ ಒಂದು ಅಂಶ. ಇನ್ನು ಇವರ ಸಾಹಿತ್ಯದ ಮೇಲೆ ಅಥವಾ ಇವರ ಮೇಲೆ ಪ್ರಭಾವ ಬೀರಿದಂಥ ಅಂಶಗಳನ್ನು ನಾವು ಗಮನಿಸುವಂಥ ಮೊದಲು ಇವರ ಕೃತಿಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ನಮಗೆ ನಿಗದಿಪಡಿಸಿರುವಂಥ ಪಠ್ಯ ಮಿಲರೇಪ. ಈ ಮಿಲರೇಪ ಅನ್ನುವಂಥ ಪಠ್ಯ ಅಥವಾ ಕಾವ್ಯ, ಈ ಕಾವ್ಯನೇ ಮಿಲರೇಪ ಅನ್ನುವಂಥ ಒಂದು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಮಿಲರೇಪ ಅನ್ನುವಂಥದ್ದು ಅವರ ಒಂದು ಕವನ ಸಂಕಲನ. ಅನುಕ್ಷಣ ಚರಿತೆ ಅನ್ನುವಂಥದ್ದು ಅವರ ಕವನ ಸಂಕಲನ. ಮಳೆಯ ಮಂಟಪ ಅನ್ನುವಂಥದ್ದು ಒಂದು ಅವರ ಕವನ ಸಂಕಲನ. ಮತ್ತೆ ಅನ್ನುವಂಥದ್ದು ಅವರ ಕವನ ಸಂಕಲನ. ಇವೆಲ್ಲನೂ ಕೂಡ ಅವರ ಕವನ ಸಂಕಲನಗಳಾಗಿದ್ದಾವೆ. ಮತ್ತು ಉರ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಉರ್ದು ಸಾಹಿತ್ಯದ ಕೆಲವು ಮುಖ್ಯವಾಗಿರುವಂಥ ಅಥವಾ ಅವರಿಗೆ ಮುಖ್ಯ ಅನಿಸಿರುವಂಥ ಕೆಲವು ಕವಿತೆಗಳನ್ನು ಅವರು ಅನುವಾದ ಮಾಡಿ ಮರುರೂಪಗಳು ಅನ್ನುವಂಥ ಹೆಸರಿನಲ್ಲಿ ಅವರು ಅದನ್ನು ಪ್ರಕಟಿಸಿದ್ದಾರೆ. ಇವೆಲ್ಲವೂ ಕೂಡ ಸೇರಿದಂಗೆ ಇತ್ತೀಚೆಗೆ ಅವರ ಇದುವರೆಗಿನ ಕವಿತೆಗಳು ಅನ್ನುವಂಥ ಅವರ ಇದುವರೆಗಿನ ಕವಿತೆಗಳ ಸಮಗ್ರ ಕವನಗಳ ಸಂಕಲನ ಹೊರಬಂದಿದೆ. ಹಾಗೆಯೇ ಇವರು ಮೊದಲ ಕಟ್ಟಿನ ಗದ್ಯ ಅನ್ನುವಂಥ ಲೇಖನಗಳ ಒಂದು ಸಂಗ್ರಹವನ್ನು ಕೂಡ ತಂದಿದ್ದಾರೆ. ಮೊದಲ ಕಟ್ಟಿನ ಗದ್ಯ ಅನ್ನುವಂಥದ್ದು. ನಂತರ ಇವರು ಸುಮಾರು ನಾಟಕಗಳನ್ನು ಬರೆದಿದ್ದಾರೆ. ಆ ನಾಟಕಗಳು, ಅದರಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಮಹಾಚೈತ್ರ ಅನ್ನುವಂಥದ್ದು. ಮಹಾಚೈತ್ರ. ತದನಂತರದಲ್ಲಿ ಮಾದಾರಿ ಮಾದಯ್ಯ ಅನ್ನುವಂಥ ಒಂದು ನಾಟಕವನ್ನು ಬರೆದಿದ್ದಾರೆ. ಸುಲ್ತಾನ್ ಟಿಪ್ಪು ಅನ್ನುವಂಥ ನಾಟಕವನ್ನು ಬರೆದಿದ್ದಾರೆ. ಮಂಟೇಸ್ವಾಮಿ ಕಥಾಪ್ರಸಂಗ ಅನ್ನುವಂಥ ಒಂದು ನಾಟಕವನ್ನು ಬರೆದಿದ್ದಾರೆ. ಇವರ ಎಲ್ಲ ನಾಟಕಗಳು ಕೂಡ ಸಮಗ್ರವಾಗಿ ಈಗ ಸಂಕಲಿತವಾಗಿ ಸಮಗ್ರ ರೂಪದಲ್ಲಿ ಕೂಡ ಸಿಗ್ತಾ ಇದೆ. ಇವರ ಸಮಗ್ರ ಕವನಗಳು ಮತ್ತು ಸಮಗ್ರ ನಾಟಕಗಳು ಕೂಡ ಸಿಗುತ್ತೆ. ಗದ್ಯಗಳಿನ್ನೂ ಕೂಡ ಪೂರ್ತಿಯಾಗಿ ನಮಗೆ ಲಭ್ಯ ಇಲ್ಲ, ಬಿಡಿಯಾಗಿ ಸಿಗುತ್ತೆ. ಮತ್ತು ಇನ್ನೊಂದು ಇವರ ಬಗ್ಗೆ ಹೇಳಲೇಬೇಕಾಗಿರುವಂಥ ಅಂಶ ಅಂತಂದರೆ, ಇವರು ತಮ್ಮ ಆತ್ಮಚರಿತ್ರೆಯನ್ನು ಬರ್ಕೊಂಡಿದ್ದಾರೆ, ಆತ್ಮಕಥನವನ್ನು ಬರ್ಕೊಂಡಿದ್ದಾರೆ. ಇದು ಒಂದು ರೀತಿ
ಒಂದು ಸಾಧಕನ ಆತ್ಮಕಥನ ಇರುವಂಗೆ ಇದೆ. ಬತ್ತೀಸ ರಾಗ ಅನ್ನುವಂಥದ್ದು ಆತ್ಮಕಥನದ ಹೆಸರು. ಬತ್ತೀಸ ರಾಗ. ಈ ಬತ್ತೀಸ ರಾಗ ಅಂತಂತ ಹೇಳಿದ ತಕ್ಷಣ ನಮಗೆ ಬಸವಣ್ಣ ನೆನಪಾಗಬೇಕು. ಬತ್ತೀಸ ರಾಗವ ನೋಡ್ರಿ, ಬಸವಣ್ಣ ಹೇಳುವಂತ ಮಾತು ಬತ್ತೀಸ ರಾಗವ ಉರದಲೊತ್ತಿ ಬಾರಿಸಯ್ಯ ಅಂತ. ಬತ್ತೀಸ ರಾಗವ, ಬತ್ತೀಸ ಅನ್ನುವಂಥದ್ದು ಬತ್ತೀಸ್ ಅನ್ನುವಂಥ ಉರ್ದು ಪದದಿಂದ ಬಂದಿರುವಂಥದ್ದು. ಬತ್ತೀಸ್ ಅನ್ನುವಂಥದ್ದು ಹಿಂದಿಯಲ್ಲೂ ಕೂಡ ಬಳಕೆ ಇದೆ. ಬತ್ತೀಸ ರಾಗ ಅಂತಂದ್ಬಿಟ್ಟು, ಬತ್ತೀಸ್ ಅಂತಂದ್ಬಿಟ್ಟು, ಬತ್ತೀಸ್ ಅಂತಂದ್ರೆ 32 ಅಂತಂತ ಅರ್ಥ. 32, 1, 2, 3 ಅಲ್ಲ, 32 ರಾಗಗಳನ್ನು, ಬಹುಸಂಖ್ಯೆಯ ರಾಗಗಳನ್ನ ನನ್ನ ಉರದೊತ್ತಿ ಬಾರಿಸು ಅಂತ ಕೂಡಲ ಸಂಗಮ ಹೇಳ್ತಾ ಇದ್ದಾನೆ. ಕೂಡಲ ಸಂಗಮನಿಗೆ ಬಸವಣ್ಣ ಹೇಳ್ತಾ ಇರುವಂಥದ್ದು. ಅಂದ್ರೆ ನನ್ನ ನರಗಳನ್ನ ತಂತಿ ಮಾಡಿ ನೀನು ಶ್ರುತಿ ಮೀಟಿ 32 ರಾಗಗಳನ್ನ ನುಡಿಸು ಅಂತಂದ್ಬಿಟ್ಟು ಕೂಡಲ ಸಂಗಮನಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ. ಆ ರೀತಿ ನನ್ನ ವ್ಯಕ್ತಿತ್ವದಿಂದ ಹಲವು ಬಗೆಯ ನಾದಗಳು ಹೊರಹೊಮ್ಮಲಿ, ಹಲವು ಬಗೆಯ ಧ್ವನಿಗಳು. ಧ್ವನಿ ಅಂತಂತಂದ್ರೆ ಬೇರೆ ಬೇರೆ ರೀತಿಯ ಅನುಭವಗಳು, ಬೇರೆ ಬೇರೆ ರೀತಿಯಲ್ಲಿ ಸಾಧಕನ ಜೀವನವಾಗಿ, ಅಧ್ಯಾಪಕನ ಜೀವನವಾಗಿ, ಆಮೇಲೆ ಕವಿಯಾಗಿ, ಲೇಖಕನಾಗಿ, ಬರಹಗಾರನಾಗಿ, ನಾಟಕಕಾರನಾಗಿ, ಒಟ್ಟು ಬೇರೆ ಬೇರೆ ರೀತಿಯಲ್ಲಿ ನನ್ನ ಜೀವನ ತನ್ನ ಅನುಭವಗಳನ್ನು ಹೊರಚೆಲ್ಲಲಿ ಅನ್ನುವಂಥ ಲೆಕ್ಕದಲ್ಲಿ ಬತ್ತೀಸ ರಾಗ ಅನ್ನುವಂಥ ಒಂದು ಆತ್ಮಕಥನ. ಇವ್ರ ಮೇಲೆ ಪ್ರಭಾವ ಬೀರಿರುವಂಥ ಅಂಶಗಳು ಯಾವುವು? ನಿಮಗೆ ಸ್ಲೈಡ್ನಲ್ಲಿ ಕಾಣ್ತಾ ಇದೆ. ಮಾರ್ಕ್ಸ್ವಾದ ಅನ್ನುವಂಥದ್ದು. ಮಾರ್ಕ್ಸ್ವಾದ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ವೈಜ್ಞಾನಿಕ ಸಮಾಜವಾದವನ್ನು ಪ್ರತಿಪಾದಿಸಿದಂಥ ಒಬ್ಬ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬ ಕಾರ್ಲ್ ಮಾರ್ಕ್ಸ್. ಅವನು ಪ್ರತಿಪಾದಿಸಿರುವಂಥ ವಾದವನ್ನು ವೈಜ್ಞಾನಿಕ ಸಮಾಜವಾದ ಅಂತ ನಾವು ಕರಿತಿದ್ದೀವಿ. ಮೂಲತಃ ತತ್ವಜ್ಞಾನಿಯತ, ಸಾಮಾಜಿಕ ಚಿಂತನೆಯನ್ನು ಮಾಡಿದ್ದಾನೆ, ಶ್ರಮಿಕರ ಪರವಾಗಿ ಮಾತಾಡಿದ್ದಾನೆ, ಆಮೇಲೆ ಚಾರಿತ್ರಾತ್ಮಕವಾಗಿ ಅವನು ಸಮಾಜದ ಅಥವಾ ರಾಜಕೀಯದ ವಿಶ್ಲೇಷಣೆಯನ್ನು ಮಾಡುವುದಕ್ಕೆ ಹೊರಟಿದ್ದಾನೆ, ಅಧಿಕಾರದ ಬಗ್ಗೆ ಮಾತಾಡಿದ್ದಾನೆ, ಬಡ ಜನರ ಬಗ್ಗೆ ಮಾತಾಡಿದ್ದಾನೆ, ಮತ್ತು ಬಂಡವಾಳಶಾಹಿ ವ್ಯವಸ್ಥೆಯ ಬಗ್ಗೆ ಮಾತಾಡಿದ್ದಾನೆ. ಇವರ ಚಿಂತನೆಗಳಿಂದ ಪ್ರೇರಿತರಾಗಿರುವಂಥವರು ಮತ್ತು ಪ್ರಗತಿಪರ ಚಿಂತನೆಗಳು, ಅಂಬೇಡ್ಕರ್ ಚಿಂತನೆಗಳಾಗಿರಲಿ, ಲೋಹಿಯ ಚಿಂತನೆಗಳಾಗಿರಲಿ, ಬೇರೆ ಬೇರೆ ಪ್ರಗತಿಪರ ಚಿಂತನೆಗಳಿಂದ ಪ್ರಭಾವಿತರಾಗಿರುವಂಥವರು. ಹಾಗೇನೆ ಅನುಭಾವಿಕ ಚಿಂತನೆ, ನೋಡ್ರಿ, ಅದಕ್ಕೂ ಇದಕ್ಕೂ ತದ್ವಿರುದ್ಧ ಅನ್ನಿಸ್ಬೋದು. ಪ್ರಗತಿಪರ ಮತ್ತು ಅನುಭಾವ ಅನ್ನುವಂಥದ್ದು ತದ್ವಿರುದ್ಧ ಅಂತಂತ ಅನ್ನಿಸ್ಬೋದು. ಆದರೆ ವ್ಯಕ್ತಿಯ ಜೀವನದಲ್ಲಿ ಇವೆಲ್ಲನೂ ಕೂಡ ಮೇಳೈಸುತ್ತೆ, ಅವೆಲ್ಲನೂ ಕೂಡ ಸಂಕೀರ್ಣವಾಗಿ ಸೇರಿಕೊಳ್ಳುತ್ತೆ ಅನ್ನುವಂಥ ತಿಳುವಳಿಕೆಯನ್ನು ಎಚ್.ಎಸ್. ಶಿವಪ್ರಕಾಶ್ ಅವರು ಹೊಂದಿದ್ದಾರೆ. ಅನುಭಾವಿಕ ಚಿಂತನೆ ಅನ್ನುವಂಥದ್ದು ಒಂದು ಅನುಭಾವಿಕ ಪರಂಪರೆಯನ್ನು ತುಂಬ ಗಾಢವಾಗಿ ಅವರು ಪರಿಭಾವಿಸಿದ್ದಾರೆ. ಅವರ ಸಮಗಾರ ಭೀಮವ್ವ ಅಥವಾ ಕವಿತೆಯನ್ನು ನೋಡ್ಬೋದು. ಸಮಗಾರ ಭೀಮವ್ವ ಅನ್ನುವಂಥದ್ದು ಸೂಫಿ ಅನುಭಾವ ಚಿಂತನೆಯಲ್ಲಿ ಬರುವಂಥ ಶಂಸಿ ತಬ್ರೇಜ್ ಮುಂದೆ ಬರುತ್ತೆ. ಸೂಫಿ ಪರಂಪರೆಯಲ್ಲಿ ಕಂಡುಬರುವಂಥದ್ದು. ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೂ ಕೂಡ ಅವರು ಆ ಸಾಹಿತ್ಯದಿಂದ ಪ್ರಭಾವಿತರಾಗಿದ್ದಾರೆ. ನಾನು ಆಗಲೇ ಹೇಳಿದೆ, ಮಾದಾರಿ ಮಾದಯ್ಯ ಮತ್ತು ಮಂಟೇಸ್ವಾಮಿ ಕಥಾಪ್ರಸಂಗ ಅನ್ನುವಂಥ 2 ನಾಟಕಗಳನ್ನು ಬರೆದಿದ್ದಾರೆ ಅಂತ. ಜನಪದ ಮಹಾಕಾವ್ಯಗಳ ವಸ್ತು ಆಗಿ ಇರಿಸಿಕೊಂಡಿರುವಂಥದ್ದು. ಅದನ್ನು ವರ್ತಮಾನದ ಹಿನ್ನೆಲೆಯಲ್ಲಿ ಅದನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇಷ್ಟು ಇವ್ರ ಮೇಲೆ ಪ್ರಭಾವ ಬೀರಿದಂಥ ಸಂಗತಿಗಳು. ನಂತರ ಈ ಮಿಲರೇಪ ಕವನವನ್ನು ನಾವು ಯಾಕಾಗಿ ಓದಬೇಕಾಗಿದೆ, ಯಾಕಾಗಿ ಇದನ್ನು ನಿಗದಿಪಡಿಸಿದ್ದಾರೆ, ಈ ಕವನವನ್ನು ನಾವು ಅಭ್ಯಾಸ ಮಾಡುವಂಥದ್ದರ, ಅಧ್ಯಯನ ಮಾಡುವಂಥದ್ದರ ಅಥವಾ ವ್ಯಾಸಂಗ ಮಾಡುವಂಥದ್ರ ಉದ್ದೇಶ ಏನು? ನೋಡ್ರಿ, ಮಿಲರೇಪ ಅನ್ನುವಂಥ ಕಾವ್ಯವನ್ನು ನೆಪವಾಗಿ ಇಟ್ಕೊಂಡು ಅವರ ಕವನಗಳನ್ನು ನಾವು ಓದೋದಕ್ಕೆ ಒಂದು ಮಾರ್ಗಸೂಚಿ ಅಥವಾ ದಿಕ್ಸೂಚಿ ಇದಾಗ್ಬೋದು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದು. ಒಂದು ಶಿವಪ್ರಕಾಶ್ ಅವರ ಕಾವ್ಯವನ್ನು ಅರ್ಥಕೊಳ್ಳುವಂಥದ್ದಕ್ಕೆ ಇದೊಂದು ನೆಪ ಒಂದು. ಇನ್ನೊಂದು ವಿಶಿಷ್ಟವಾಗಿರುವಂಥ ಲೋಕಾನುಭವ ಮತ್ತು ಅನುಭಾವಿಕ ತತ್ವ. ಲೋಕಾನುಭವ ಅಂತಂತಂದರೆ
ನಮ್ಮ ಲೋಕಕ್ಕೆ ಸಂಬಂಧಪಟ್ಟಿರುವಂಥ, ನಮ್ಮ ಈ ಬದುಕಿಗೆ ಸಂಬಂಧಪಟ್ಟಿರುವಂಥ, ನಮ್ಮ ಇಂದ್ರಿಯಗಳ ಗ್ರಹಿಕೆಗೆ ಒಳಪಡುವಂತಹ, ನಮ್ಮ ಸಂಸಾರಕ್ಕೆ ಸಂಬಂಧಪಟ್ಟಿರುವಂಥ ಅಂಶಗಳು, ಲೋಕದ ಅನುಭವಗಳು. ಇದನ್ನು ಪಂಪ ಲೌಕಿಕ ಅಂತ ಕರೀತಾನೆ. ಇನ್ನೊಂದು ಏನು ಅಂತಂದರೆ ಅನುಭವದ ಅನುಭವಗಳು. ಅನುಭವ ನಮಗೆ ಇಂದ್ರಿಯಗಳ ಮುಖಾಂತರ ಸಿಗುವಂಥ ಅನುಭವ ಯಾವುದೋ ಮತ್ತೊಂದರ ಕಡೆಗೆ ಚಿಂತನೆಗೆ ಹಚ್ಚಿದರೆ, ಇಂದ್ರಿಯದ ಮುಖಾಂತರನೇ ಇಂದ್ರಿಯಗಳನ್ನು ಕೂಡ ಮೀರಿದ ಒಂದು ಚಿಂತನೆಗೆ ಹಚ್ಚಿದರೆ ಆ ಅನುಭವ ಆಗತ್ತೆ. ಅಂಥ ಒಂದು ಅನುಭವದ ತಿಳುವಳಿಕೆಯನ್ನ ಈ ಕಾವ್ಯದ ಮುಖಾಂತರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಮಿಲರೇಪನ ನೆಪದಲ್ಲಿ. ಮಿಲರೇಪ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹೆಸರು. ಮುಂದೆ ಅದನ್ನು ನಾವು ಗಮನಿಸೋಣ. ಇದನ್ನು ಕೂಡ ಅನುಭಾವಿಕ ಅಥವಾ ಈ ಅನುಭಾವಿಕವನ್ನ ಆಗಮಿಕ ಅಂತ ಪಂಪ ಕರೀತಾನೆ. ಆದರೆ ಆಗಮಿಕ ಅನ್ನುವಂಥ ಹೆಸರಿಗಿಂತ, ಆ ಹೆಸರಿನ ವ್ಯಾಪ್ತಿಗಿಂತ ಅನುಭವದ ಹರಹು ಅಥವಾ ವ್ಯಾಪ್ತಿ ತುಂಬ ದೊಡ್ಡದಾಗಿದೆ. ಆಗಮ ಅಂತಂದ್ರೆ ಶಾಸ್ತ್ರ ಅಂತ ಅರ್ಥ, ಶಾಸ್ತ್ರಗಳಿಗೆ ಪಟ್ಟ ಅಂತ. ಲೌಕಿಕ ಅಂತಂದ್ರೆ ಲೋಕಕ್ಕೆ ಸಂಬಂಧಪಟ್ಟ. ಆ ಶಾಸ್ತ್ರ ಯಾವುದು ಅಂತಂದ್ರೆ ಧರ್ಮಶಾಸ್ತ್ರಗಳು. ಆದರೆ ಅನುಭವ ಏನು ಅಂತಂದ್ರೆ ಧರ್ಮಶಾಸ್ತ್ರದ ಚೌಕಟ್ಟನ್ನು ಕೂಡ ಮೀರುತ್ತೆ. ಜಾತಿ, ಧರ್ಮ ಮತ್ತು ಅದು ಲಿಂಗಭೇದವನ್ನು, ವರ್ಣಭೇದವನ್ನು ಮೀರುವಂಥದ್ದು ಅನುಭವ. ಮತ್ತು ನಿತ್ಯ ಮತ್ತು ಅನಿತ್ಯಗಳ ಶೋಧ ಅನ್ನುವಂಥದ್ದು, ಇದು ನಾವು ಗಮನಿಸಬೇಕಾಗಿರುವಂಥದ್ದು. ಮನುಷ್ಯನ ಬದುಕಿಗೆ ಯಾವುದು ತುಂಬ ಮುಖ್ಯವಾಗಿರುವಂಥದ್ದು ಮತ್ತು ಯಾವುದು ಅಮುಖ್ಯವಾಗಿರುವಂಥದ್ದು, ಇದರ ಚಿಂತೆ ಮತ್ತು ಚಿಂತನೆ ಈ ಎರಡನ್ನೂ ಕೂಡ ಅನಿತ್ಯಕ್ಕೆ ಸಂಬಂಧಪಟ್ಟಂಗೆ ನಾವು ಚಿಂತೆಯನ್ನು ಮಾಡ್ತೀವಿ, ನಿತ್ಯವಾದದ್ರ ಬಗ್ಗೆ ಚಿಂತನೆಯನ್ನು ನಡೆಸ್ತೀವಿ. ಕೆಲವೊಂದು ಸತಿ ಅನಿತ್ಯವಾದದ್ರ ಬಗ್ಗೆನೂ ಕೂಡ ಚಿಂತನೆ ನಡೆಸ್ತೀವಿ. ಅನಿತ್ಯ ಅಂತ ನಾವು ಕರೆಯುವಂಥದ್ದು ಅಂತಂತಂದರೆ ಇವತ್ತಿದ್ದು ನಾಳೆ ಹೋಗಬಹುದಾದ, ಅಲ್ಲ ನಮಗೆ ಸಿಗದೇ ಇರಬಹುದಾದ, ಅದು ಅನಿತ್ಯವಾಗಿರುವಂಥದ್ದು. ಇನ್ನೊಂದು ನಂಬಿಕೆ ಪ್ರಕಾರ ಏನು ಅಂತಂತಂದರೆ ನಿತ್ಯವಾಗಿರುವಂಥದ್ದು ಯಾವತ್ತೂ ಕೂಡ ಇತ್ತು, ಇದೆ ಮತ್ತು ಇರುತ್ತೆ ಅಂತಂತಂದ್ಬಿಟ್ಟು. ಇದರ ಜಿಜ್ಞಾಸೆ ಮನುಷ್ಯನ ಕುಲದ ಪ್ರಾರಂಭದಿಂದನೂ ಕೂಡ ಇದೆ. ನಮಗೆ ಅತೀತವಾಗಿರುವಂಥ ಒಂದು ಶಕ್ತಿ ಇದೆ, ನಮ್ಮನ್ನು ಮೀರಿದಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು, ಅದನ್ನು ನಾವು ಅರಿತುಕೊಳ್ಬೇಕು ಅನ್ನುವಂಥದ್ದು. ಇದರ ಸಾಧ್ಯತೆಯ ಬಗ್ಗೆನೂ ಕೂಡ ಈ ಕವಿತೆ ಚರ್ಚೆ ಮಾಡುತ್ತೆ. ಇದರಿಂದ ಏನು ಉಪಯೋಗ ಅಂತಂತಂದರೆ, ನಿತ್ಯಾನಿತ್ಯದ ಬಗ್ಗೆ ಚರ್ಚೆ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ, ಮನುಷ್ಯ ಕೇವಲ ಆಹಾರ ತಿಂದು ಅನ್ನ ಸಂಪಾದನೆ ಮಾಡಿ ತನ್ನವ್ರನ್ನ ನೋಡಿಕೊಂಡು ಅಷ್ಟರಲ್ಲೇ ಸಂತೃಪ್ತನಾಗಿ ಬದುಕುವಂಥ ಒಂದು ಸೀಮಿತ ವ್ಯಾಪ್ತಿಯಲ್ಲಿ ಇರುವಂಥವನಾಗಿದ್ದರೆ ಅಷ್ಟು ಸಾಕನಿಸ್ತಿತ್ತು. ಆದರೆ ಮನುಷ್ಯ ಎಂಥ ಒಬ್ಬ ವ್ಯಕ್ತಿ ಅಂತಂತಂದರೆ, ಅವನ ಪ್ರಜ್ಞೆ ಎಂಥದ್ದು ಅಂತಂದರೆ, ಅವನು ಬಯಸಿದ್ದೆಲ್ಲ ಸಿಕ್ಕಿದ ನಂತರವೂ ಕೂಡ ಅದರಲ್ಲಿ ತೃಪ್ತಿ ಪಡಲ್ಲ ಅವನು. ಮತ್ತಿನ್ನೊಂದು ಏನನ್ನೂ ಕೂಡ, ಯಾವುದೋ ಒಂದು ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಗುರಿಯಾಗಿರ್ಬೋದು, ಮತ್ತೊಂದನ್ನು ಬಯಸುವಂಥ ಒಂದು ಮನಸ್ಸು ಅವನದಾಗಿದೆ. ಸೊ ಹಾಗಾಗಿ ಇರುವುದನ್ನು ಬಿಟ್ಟು ಅವನು ಇರದುದರೆಡೆಗೆ ತುಡಿತಾನೆ. ಇದನ್ನು ಕವಿ ಗೋಪಾಲಕೃಷ್ಣ ಅಡಿಗರು ಹೇಳಿರುವಂಥ ಮಾತು. ಸೊ ಹಾಗಾಗಿ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ, ಇರೋದನ್ನು ಪಡಿತಾನೆ, ಪಡೆದ ನಂತರ ಅಲ್ಲೇ ವಿಶ್ರಮಿಸಲ್ಲ, ಮತ್ತೆ ಅಲ್ಲಿಂದ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲೇ ಅವನಿಗೆ ತತ್ವಜ್ಞಾನದ ನೆರವು ಬೇಕಾಗತ್ತೆ. ಯಾಕೆ ಮನುಷ್ಯ ಈ ರೀತಿ ಮಾಡ್ತಾನೆ, ಇರೋದ್ರಲ್ಲಿ ಯಾಕೆ ಸಂತೃಪ್ತಿಯನ್ನು ಪಡೋದಿಲ್ಲ, ಅದರ ಆಚೆಗೆ ಯಾಕೆ ಮನುಷ್ಯ ಮತ್ತೊಂದರ ಕಡೆಗೆ ತನ್ನ ಮನಸ್ಸನ್ನು ಓಗೊಡ್ತಾನೆ ಆ ಕಡೆಗೆ. ಅದೇ ಗೋಪಾಲಕೃಷ್ಣ ಅಡಿಗರ ಅದೇ ಪದ್ಯವನ್ನು ನಾವು ನೆನಪು ಮಾಡ್ಕೊಳ್ಳೋದಾದರೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು ಅನ್ನುವಂಥ ಒಂದು ಹಾಡನ್ನು ನಾವು ಕೇಳಿದ್ದೀವಿ. ಅಮೇರಿಕಾ ಅನ್ನುವಂಥ ಒಂದು ಸಿನಿಮಾದಲ್ಲೂ ಕೂಡ ಅದು ಹಾಡಾಗಿದೆ, ನಿಮಗೆ ಗೊತ್ತಿದೆ. ಯಾವುದೋ ಒಂದು ಮೋಹನ ಮುರಳಿ ಎನ್ನುವಂಥದ್ದು ಕರಿತಾನೆ ಇರುತ್ತಂತೆ, ನಮ್ಮನ್ನು ಆಹ್ವಾನಿಸ್ತಾ ಇರುತ್ತೆ ಯಾವುದೋ ದೂರದ ತೀರಕ್ಕೆ. ಅಂದರೆ ಇರೋದನ್ನು ಬಿಟ್ಟು, ಅಂದರೆ ಇರುವಂಥ ಪರಿಸ್ಥಿತಿಯಲ್ಲಿ, ಅಂದರೆ ಇರುವ ಸಂದರ್ಭದಲ್ಲಿ ನಾವಿರ್ತೀವಿ. ಆದರೆ ಯಾವುದೋ ಒಂದು ಮೋಹನ ಮುರಳಿ ದೂರದ ತೀರಕ್ಕೆ, ಅಂದರೆ ಇರುವಂಥ ಸ್ಥಿತಿಯನ್ನು ಬಿಟ್ಟು ಮತ್ತೊಂದು ಸ್ಥಿತಿಗೆ. ಫಸ್ಟ್ ಇಯರ್ BA ನಲ್ಲಿರ್ತೀವಿ,
ನಂತರ ಸೆಕೆಂಡ್ ಇಯರ್ BAಗೆ ಹೋಗಬೇಕು ಅನ್ನುವಂಥದ್ದು. ಇರುವಂಥದ್ದನ್ನು ಬಿಟ್ಟು ಇರೋದರೆಡೆಗೆ ಬೇರೆ ಬೇರೆ ನೆಲೆಯಲ್ಲಿ ಇದನ್ನು ನೋಡ್ಬೋದು. ಹಾಗೇನೆ ಲೌಕಿಕದಿಂದ ಅಲೌಕಿಕದ ಕಡೆಗೆ, ಅನಿತ್ಯದಿಂದ ನಿತ್ಯದ ಕಡೆಗೆ, ಅಥವಾ ನಿತ್ಯತೆಯೇ ಸತ್ಯನ ಅನ್ನುವಂಥದ್ರ ವಿವೇಚನೆಯ ಕಡೆಗೆ, ಸತ್ಯ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ ಅದು ನಿಜವಾಗಿಯೂ ಕೂಡ ಸರಿನಾ ಅನ್ನುವಂಥದ್ರ ಕಡೆಗೆ, ಇದು ಅನುಭವ. ಇದೆಲ್ಲದರ ವಿವೇಚನೆ ಈ ಕವನದ ಉದ್ದೇಶ. ಸರಿ, ಈ ಕವನದ ಅಭ್ಯಾಸದಿಂದ ನಮಗೆ ಸಿಗುವಂಥ ಲಾಭ ಲಾಭ ಅಂತಂತ ನಾವು ಹೇಳ್ತಿದ್ದೀವಿ. ಲಾಭ ಅನ್ನುವಂಥ ಪದ ಬಳಸಬಾರ್ದು. ಯಾಕೆಂತಂದರೆ ಎಲ್ಲದರಿಂದನೂ ಕೂಡ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಸಂಗತಿಗಳು ನಾವು ನಡೆಸುವಂಥ ಎಲ್ಲ ಚಟುವಟಿಕೆಗಳಲ್ಲಿ ಲಾಭ ಇರೋದಿಲ್ಲ. ಆದರೆ ನಮ್ಗೆ ಅದು ಇಷ್ಟ ಆಗುತ್ತೆ. ಇಷ್ಟ ಆಗುವಂಥ ಕಾರಣದಿಂದನೂ ಕೂಡ ಆ ಚಟುವಟಿಕೆಗಳನ್ನ ನಾವು ನಡೆಸ್ತೀವಿ. ಲಾಭ ನಷ್ಟದ ಲೆಕ್ಕಾಚಾರ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆದ್ರೂ ಕೂಡ ಇವತ್ತಿನ ಸಂದರ್ಭ ಏನಾಗಿದೆ ಅಂತಂದರೆ, ನಾವೊಂದು ಕವನ ಇರಲಿ ಅಥವಾ ಬೇರೆ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದರಿಂದ ನಮಗೇನು ಸಿಗುತ್ತೆ ಅನ್ನುವಂಥದ್ದು ಮನುಷ್ಯನ ಸಹಜವಾಗಿರುವಂಥ ಸ್ವಭಾವ. ಆದರೆ ಅದನ್ನು ಲಾಭ ನಷ್ಟದ ದೃಷ್ಟಿಯಿಂದ ನೋಡಬಾರ್ದು. ಒಂದು ಮಗುವನ್ನು ಪ್ರೀತಿಸೋದ್ರಿಂದ ಅಥವಾ ಸ್ನೇಹಿತನ ಜೊತೆಗೆ ಸ್ನೇಹದಿಂದ ಇರೋದ್ರಿಂದ ಏನು ಲಾಭ ಇದೆ? ಸಮಯ ವ್ಯರ್ಥ ಅಲ್ವಾ ಅಂತ ಯೋಚನೆ ಮಾಡಲ್ಲ ನಾವು. ಮತ್ತು ಆ ಯೋಚನೆ ಸರಿ ಅಥವಾ ತಪ್ಪು ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕೆ ಅಂತಂತಂದರೆ, ಮನಸ್ಸು ಲಾಭ ನಷ್ಟಗಳ ಲೆಕ್ಕಾಚಾರವನ್ನು ಮೀರಿ ವರ್ತಿಸ್ತಾ ಇರುತ್ತೆ. ಸೊ ಇಲ್ಲಿ ಈ ಕವಿತೆಯನ್ನು ನಾವು ಅಭ್ಯಾಸ ಮಾಡೋದ್ರಿಂದ ನಾವು ಏನನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು ಅಂತಿಮವಾಗಿ ಈ ಪದ್ಯದ ಅಭ್ಯಾಸದಿಂದ ನಾವು ಏನನ್ನು ಪಡಿತೀವಿ ಅಂತ. ಕವಿಯ ಪರಿಚಯ ಆಗುತ್ತೆ, ನಾವು ಮಾಡ್ಕೊಂಡ್ವಿ. ಕೃತಿಯ ಪರಿಚಯ ಆಗುತ್ತೆ, ನಾವು ಮುಂದೆ ಮಾಡ್ಕೊಳ್ತೀವಿ. ಕವಿಯ ಮುಖ್ಯ ಕವನಗಳ ಮೂಲಕ ಅವರ ತಾತ್ವಿಕತೆಯನ್ನು ತಿಳ್ಕೊಳ್ಳುವಂಥದ್ದು, ಏನೇನು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೃತಿ ಪರಿಚಯ ಕವಿಯ ಪರಿಚಯ ಮಾಡ್ಕೊಳ್ಬೇಕಾದ್ರೆ, ಅವರ ಕೃತಿಗಳ ಪರಿಚಯ ಮಾಡ್ಕೊಳ್ಬೇಕಾದ್ರೆ ಅವರು ಯಾವ್ಯಾವ ವಸ್ತುಗಳ ಬಗ್ಗೆ ಬರೆದಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಜನಪದ ಸಾಹಿತ್ಯದಿಂದ, ಸೂಫಿ ಪರಂಪರೆಯಿಂದ, ಪ್ರಗತಿಪರ ಚಿಂತನೆಗಳಿಂದ, ಆಧುನಿಕತೆಯಿಂದ, ಜಾಗತೀಕರಣದ ಹಿನ್ನೆಲೆಯಲ್ಲಿ ಅವರು ಕವಿತೆಗಳನ್ನ ಬರೆದಿದ್ದಾರೆ. ಮತ್ತು ಮುಖ್ಯವಾಗಿ ಈ ಮಿಲಾರೆಪ ಕವನದ ಹಿನ್ನೆಲೆ ಅದನ್ನು ನಾವು ತಿಳ್ಕೊಳ್ತೀವಿ. ಮತ್ತು ಅದರ ಮುಖಾಂತರ ಈ ಕವನದ ಉದ್ದೇಶವನ್ನು ತಿಳ್ಕೊಳ್ತೀವಿ. ಈ ಕವನದ ಉದ್ದೇಶ ಹಿಂದಿನ ಸ್ಲೈಡ್ನಲ್ಲಿ ನಾವು ನೋಡಿದ್ವಿ. ಈಗ ಮಿಲಾರೆಪ ಕವನದ ಹಿನ್ನೆಲೆ ಏನು ಅನ್ನುವಂಥದ್ದು. ಮಿಲಾರೆಪ ಅನ್ನುವಂಥವನು ಒಬ್ಬ ವ್ಯಕ್ತಿ. ನಾನು ಆವಾಗಲೇ ಹೇಳಿದೆ, ಈ ಮಿಲಾರೆಪ ಟಿಬೆಟ್ಟಿನವನು. ಭಾರತದ ಪಕ್ಕದ ಒಂದು ಪ್ರಾಂತ್ಯ, ಆ ಪ್ರಾಂತ್ಯ ಟಿಬೆಟ್. ಆ ಟಿಬೆಟ್ನಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ಬೌದ್ಧ ಧರ್ಮದಲ್ಲಿ 2 ಮುಖ್ಯ ಧಾರೆಗಳಿದೆ. ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಒಂದು ಹೀನಯಾನ, ಮತ್ತೊಂದು ಮಹಾಯಾನ ಅಂತಂದ್ಬಿಟ್ಟು. ಈ ಹೀನಯಾನ ಬೌದ್ಧನ ತತ್ವಗಳಿಗೆ ನೇರವಾಗಿ, ಅಂದರೆ ಅದು ಅಕ್ಷರಶಃ ಬುದ್ಧನ ತತ್ವಗಳು, ಬುದ್ಧ ಹೇಳಿದ್ದಾನೆ ಅಂತ ಭಾವಿಸಿರುವಂಥ ತತ್ವಗಳನ್ನು ಅದು ಚಾಚು ತಪ್ಪದೆ ಪರಿಪಾಲಿಸುತ್ತೆ. ಮಹಾಯಾನ ಕಾಲ ಸಂದರ್ಭಕ್ಕೆ ಅನುಗುಣವಾಗಿ ಬುದ್ಧನ ಚಿಂತನೆಗಳನ್ನು ವಿಮರ್ಶಿಸಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದೆ ಅಂತಂದ್ಬಿಟ್ಟು. ಈ ಮಹಾಯಾನದಲ್ಲಿ ಕೆಲವು ಕವಲುಗಳಿದೆ. ಅದರಲ್ಲಿ ಒಂದು ಕವಲು ವಜ್ರಯಾನ ಅಂತಂದ್ಬಿಟ್ಟು. ಈ ವಜ್ರಯಾನಕ್ಕೆ ಸಂಬಂಧಪಟ್ಟಿರುವಂಥ, ಅಂದರೆ ಬೌದ್ಧ ಮಹಾಯಾನದ ಒಂದು ಕವಲಾಗಿರುವಂಥ ವಜ್ರಯಾನಕ್ಕೆ ಸಂಬಂಧಪಟ್ಟಿರುವಂಥ ಒಬ್ಬ ಸಾಧಕ ಮತ್ತು ಯೋಗಿ ಮತ್ತು ಯೋಗ ಶಕ್ತಿಯನ್ನು ಪಡ್ಕೊಂಡಿರುವಂಥವನು ಮಿಲಾರೆಪ. ಈ ಮಿಲಾರೆಪನ ಗುರು ಯಾರು ಅಂತಂದರೆ ಲೋತ್ಸಾವ ಮಾರ್ಪ ಅನ್ನುವಂಥವನು. ಲೋತ್ಸಾವ ಮಾರ್ಪ ಚಿಕ್ಕಂದಿನಲ್ಲಿ ಮನೆ ಬಿಟ್ಟು ಹೊರಟಂಥ ಮಿಲಾರೆಪ ಅವನು ಗುರುವನ್ನು ಅರಸ್ಕೊಂಡು ಹೊರಡ್ತಾನೆ. ನಂತರ ಗುರುವನ್ನು ಕಾಣ್ತಾನೆ. ಆ ಗುರು ಲೋತ್ಸವ ಮಾರ್ಪ. ಲೋತ್ಸವನ ಮಾರ್ಪನ ಬಳಿ ಹಲವು ವರ್ಷಗಳ ಸಾಧನೆ ಮಾಡ್ತಾನೆ, ಸಿದ್ಧಿಗಳನ್ನು ಪಡಿತಾನೆ. ಆಮೇಲೆ ಯೋಗ ಶಕ್ತಿಗಳನ್ನು, ಅಂದರೆ ಕೆಲವು ದೇವತೆಗಳ ಶಕ್ತಿಯನ್ನು ಅಥವಾ ಪಿಶಾಚಿಗಳ ಶಕ್ತಿಗಳನ್ನು ಅವನು ಪಡಿತಾನೆ. ಕ್ಷುದ್ರ ದೇವತೆಗಳು ಅಂತ ನಾವು ಕರಿತೀವಲ್ಲ, ಅಂತ ಮಂತ್ರಶಕ್ತಿಯನ್ನು ಮಾಂತ್ರಿಕ ಶಕ್ತಿಗಳನ್ನು ಪಡಿತಾನೆ. ಅವನ್ನ ಇಲ್ಲಿ ಢಾಕಿನಿಯರು ಅಂತಂತ ಹೇಳಿದ್ದಾರೆ.
ಆ ಡಾಕಿನಿಯರನ್ನ ವಶಪಡಿಸ್ಕೊಳ್ತಾನೆ. ನಂತರ ಇವನ ಸಾಧನೆ ಅನ್ನುವಂಥದ್ದು ಪೂರೈಸುವ ಹಂತಕ್ಕೆ ಬರುತ್ತೆ. ಆಗ ಗುರು ಹೇಳ್ತಾನೆ, "ನೀನು ನಿನ್ನ ಮನೆಗೆ ಹೋಗಿ ಬಾ, ನಿನ್ನ ತಂದೆ-ತಾಯಿಗಳನ್ನ ಭೇಟಿಯಾಗಿ ಬಾ" ಅಂತ. ಗುರುವಿನ ಆಜ್ಞೆಯಂತೆ ಮಿಲರೇಪ ಏನ್ ಮಾಡ್ತಾನೆ ಅಂತಂದ್ರೆ, ಹಿಂದಿರುಗ್ತಾನೆ ತನ್ನ ಗುರುವಿನ ಆಶ್ರಮದಿಂದ ಮನೆಗೆ. ಅಲ್ಲಿ ಮಾರ್ಗ ಮಧ್ಯದಲ್ಲಿ ವಿಶ್ರಮಿಸಿಕೊಳ್ಬೇಕಾದ್ರೆ ಅವನಿಗೆ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅವನು ಕಾಣ್ತಾನೆ ತಂದೆ-ತಾಯಿಗಳು ಕಾಲವಶರಾದಂತೆ, ಸತ್ತಂತೆ, ಮರಣ ಹೊಂದಿದಂತೆ. ನಂತರ ತಾನು ಬದುಕಿ ಬಾಳಿದಂಥ ಮನೆ ಮುರಿದು ಬಿದ್ದಂತೆ ಕನಸಾಗುತ್ತೆ. ನಂತರ ಅವನು ತನ್ನ ಪ್ರಯಾಣವನ್ನು ಮುಂದುವರಿಸಿ ತನ್ನ ಮನೆಗೆ ಬಂದಾಗ ಕಂಡಂಥ ಕನಸು ನನಸಾಗಿತ್ತು. ತಂದೆ-ತಾಯಿಗಳು ಕಾಲವಶರಾಗಿದ್ರು. ಮನೆ ಮುರಿದೋಗಿತ್ತು, ಗೆದ್ದಲು ಹಿಡಿದಿತ್ತು. ಆದರೆ ಮಿಲರೆಪ್ಪ ಯೋಗ ಶಕ್ತಿಯನ್ನು ಪಡೆದಿರುವಂಥ ಒಬ್ಬ ಯೋಗಿ, ಸಿದ್ಧನಾಗಿರುವಂಥವನು. ಆದ್ದರಿಂದ ಅವನಿಗೆ ಎಲ್ಲವನ್ನೂ ಕೂಡ ಅಂದರೆ ಕಳೆದು ಹೋಗಿರುವಂಥ, ಮೃತರಾಗಿರುವಂಥ ತಂದೆ-ತಾಯಿಯನ್ನು ಪಡೆಯುವಂಥ ಶಕ್ತಿ ಇತ್ತು ಮತ್ತು ತನ್ನ ಮನೆಯನ್ನು ಪುನರ್ರೂಪಿಸಿಕೊಳ್ಳುವಂಥ ಶಕ್ತಿ ಇತ್ತು ಮೊದಲಿನಂತೆ. ಆದರೆ ಅವನದನ್ನು ಮಾಡೋದಿಲ್ಲ. ಮಿಲರೇಪನ ಜೀವಿತದ ಸಾಧನೆಯ ಕಡೆಯ ಭಾಗದ ಚಿತ್ರಣ ಇದು. ಬುದ್ಧನಿಗೂ ಕೂಡ ಈ ಥರದ್ದೊಂದು ಸಂದರ್ಭ ಎದುರಾಗುತ್ತೆ. ತನ್ನ ಸಾಧನೆಯ ಇನ್ನೇನು ನಿರ್ವಾಣವನ್ನು ಪಡಿಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅವನು ಜ್ಞಾನೋದಯವನ್ನು ಪಡಿಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಮಾರ ಅನ್ನುವಂಥವನು, ಮಾರ ಅಂತಂದರೆ ಮನ್ಮಥ ಅನ್ನುವಂಥ ಅರ್ಥ. ಈ ಮಾರ ಅನ್ನುವಂಥವನು ಬುದ್ಧ ಆಗಿನ್ನೂ ಕೂಡ ಬುದ್ಧ ಆಗಿರೋದಿಲ್ಲ, ಸಿದ್ಧಾರ್ಥನಾಗಿರ್ತಾನೆ. ಆ ಸಿದ್ಧಾರ್ಥನ ಅರಮನೆಯನ್ನು, ಅವನ ಹೆಂಡತಿಯನ್ನು, ಮಗುವನ್ನು, ತಂದೆ-ತಾಯಿಯನ್ನು ತೋರಿಸಿ ಇವೆಲ್ಲನೂ ಕೂಡ ಹಿಂದಿರುಗಿ ಕೊಡಿಸ್ತೀನಿ. ನೀನು ಈ ಸಾಧನೆ ಅಥವಾ ಯೋಗ ಸಿದ್ಧಿಯನ್ನು ಪಡಿತೀನಿ ಅನ್ನುವಂಥ ಭ್ರಮೆಯಿಂದ ಹೊರಗಡೆ ಬಾ ಅಂತಂತ ಅವನ್ನ ಪದಭ್ರಷ್ಟನನ್ನಾಗಿ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಸಿದ್ಧಾರ್ಥ ಅದಕ್ಕೆ ಓಗೊಡೋದಿಲ್ಲ. ನಂತರ ನಿರಂತರವಾಗಿರುವಂಥ ಸಾಧನೆಯಲ್ಲಿ ತೊಡಗಿ ಅವನು ಜ್ಞಾನೋದಯವನ್ನು ಪಡಿತಾನೆ. ಸೊ ಅಂಥದ್ದೇ ಒಂದು ಸಂದರ್ಭ ಮಿಲರೇಪನ ಬದುಕಿನಲ್ಲೂ ಕೂಡ ಇದೆ. ಬುದ್ಧನ ಬದುಕಿನ ವಿನ್ಯಾಸ ಇಲ್ಲಿ ನಾವು ಕಾಣ್ತೀವಿ. ಹಿಂದೆ ನಾವು ಉದ್ದೇಶಗಳಲ್ಲಿ ನಾವು ಮಾತಾಡಿದ್ವಿ. ಏನಂತಂದರೆ, ಈ ಮಿಲರೇಪ ಕವನದ ನೆಪದಲ್ಲಿ ಎಚ್. ಎಸ್. ಶಿವಪ್ರಕಾಶ್ ಅವರ ಕೆಲವು ಕವನಗಳನ್ನು ನಾವು ತಿಳ್ಕೊಳ್ಬೋದು ಅಂತ. ನಾವು ಈಗಾಗಲೇ PUCನಲ್ಲಿ ಮಗು ಮತ್ತು ಹಣ್ಣುಗಳು ಅನ್ನುವಂಥ ಒಂದು ಕವನವನ್ನು ನಾವು ಓದಿದ್ದೀವಿ. ನಿಮಗೆ ನೆನಪಿರ್ಬೋದು. ಆಧುನಿಕತೆ ಅನ್ನುವಂಥದ್ದು ಒಂದು ಲಾರಿ. ಸಣ್ಣ ಮಗು ಒಂದು ಹಣ್ಣಿನ ಅಂಗಡಿಯ ಮುಂದೆ ನಿಂತು ಅಲ್ಲಿರುವಂಥ ಬೇರೆ ಬೇರೆ ಥರದ ಹಣ್ಣುಗಳನ್ನ ನೋಡ್ತಾ ಇದೆ. ಆ ಹಣ್ಣುಗಳನ್ನು ಕಂಡದು ಆಸೆ ಪಡುತ್ತೆ. ಆದರೆ ಆ ಬೇರೆ ಬೇರೆ ಥರದ ಹಣ್ಣುಗಳನ್ನು, ಬೇರೆ ಬೇರೆ ರುಚಿಯ, ಬೇರೆ ಬೇರೆ ಗಾತ್ರದ, ಬೇರೆ ಬೇರೆ ಬಣ್ಣದ ಆ ಹಣ್ಣುಗಳನ್ನು ಆಸೆಯಿಂದ ನೋಡ್ತಾ ಇರುವಂಥ ಮಗುವಿನ ಮೇಲೆ ಆ ಆಧುನಿಕತೆ ಅನ್ನುವಂಥ ಯಂತ್ರನೇ ಅದು ಲಾರಿ ರಭಸದಿಂದ ತಿರುವಿನಿಂದ, ಅಂದರೆ ಅದು ಬರೋದೇ ಗೊತ್ತಾಗಲ್ಲ, ತಿರುವಿನಲ್ಲಿ ಬಂದು ಮಗುವನ್ನು ಅಪ್ಪಳಿಸುವಂಥ ಒಂದು ಚಿತ್ರಣವನ್ನು ಕೊಡ್ತಾರೆ. ಆದರೆ ಅಪ್ಪಳಿಸೋದಿಲ್ಲ, ಹಂಗಾಗೋದಕ್ಕೆ ಬಿಡಬಾರದು ಅನ್ನುವಂಥ ಆಶಯ ಅಲ್ಲಿದೆ. ಮಗುವಿಗೆ ಅವರು ಒಂದು ಕರೆಯನ್ನು ಕೊಡ್ತಾರೆ. ಹಣ್ಣಿನ ಅಂಗಡಿಯಂತೆ ನೀನಾಗು, ಅಂದರೆ ನಿನ್ನ ಬಹುತ್ವತೆಯನ್ನು, ಈ ನೆಲದ ಬಹು ಸಂಸ್ಕೃತಿ ಇದೆಯಲ್ಲ, ಬಹು ಭಾಷೆಗಳು, ಬಹು ವರ್ಣಗಳು, ಬಹು ಸಂಸ್ಕೃತಿ, ಬಹು ಚಿಂತನೆಗಳು, ಬಹು ಧರ್ಮಗಳು, ಇವನ್ನೆಲ್ಲನೂ ಕೂಡ ನಾವು ಉಳಿಸ್ಕೊಂಡ್ರೆ ಮಾರುಕಟ್ಟೆ ಪ್ರತಿಪಾದಿಸುವಂಥ ಅಥವಾ ಜಾಗತೀಕರಣ ಪ್ರತಿಪಾದಿಸುವಂಥ ಒಂದು ಏಕರೂಪ ಸಂಸ್ಕೃತಿಯ ಆಘಾತವನ್ನು ನಮ್ಮ ಈ ಸಂಸ್ಕೃತಿ ತಡ್ಕೊಳ್ಳುತ್ತೆ. ಆಮೇಲೆ ನಮ್ಮ ಈ ಬಹುಮುಖಿಯಾಗಿರುವಂಥ ಈ ಸಂಸ್ಕೃತಿಯಿಂದ ನಾವು ಈ ಆಧುನಿಕತೆಯ ವಿಕಾರಗಳನ್ನು, ಆಧುನಿಕತೆಯ ಹೊಡೆತಗಳನ್ನು, ಅದರ ಜರ್ಜರಿತದಿಂದ ನಾವು ಹೊರಗಡೆ ಬರ್ಬೋದು ಅನ್ನುವಂಥ ಒಂದು ಆಶಯ. ಇನ್ನೊಂದು ಸೂಫಿ ಕಾವ್ಯ ಶಮ್ಸಿ ತಬ್ರೀಜ್ ಅಂತ ತಂದ್ಬಿಟ್ಟು, ಇಲ್ಲಿ ಇದನ್ನು ಕೂಡ ಮಿಲರೇಪ ಮತ್ತು ಲೋತ್ಸಾವ ಮಾರ್ಪನ ಥರನೇ ಇರುವಂಥ ಗುರು ಶಿಷ್ಯರಿಬ್ಬರು. ಶಮ್ಸಿ ತಬ್ರೀಜ್ ಅನ್ನುವಂಥವನೊಬ್ಬ ಗುರು, ಅವನ ಶಿಷ್ಯ ರೂಮಿ ಅಂತ, ಪೂರ್ಣ ಹೆಸರು ಜಲಾಲುದ್ದೀನ್ ರೂಮಿ ಅಂತಂದ್ಬಿಟ್ಟು. ಅವರಿಬ್ಬರು ಕೂಡ ಗುರುವಿಗೆ ತಕ್ಕಂಥ ಶಿಷ್ಯ ಮತ್ತು ಶಿಷ್ಯನಿಗೆ ತಕ್ಕಂಥ ಗುರು ಇಬ್ಬರು ಒಟ್ಟಿಗೆ ಇರ್ತಾರೆ. ಇದು ಆಳುವಂಥ ವರ್ಗಕ್ಕೆ ಇಷ್ಟ ಆಗಲ್ಲ. ಯಾಕೆ ಅಂತಂದರೆ ಅವರು ಒಂದು ಸ್ಥಾಪಿತವಾಗಿರುವಂಥ ಧರ್ಮದ ಚೌಕಟ್ಟನ್ನು ಪ್ರಶ್ನಿಸ್ತಾ ಇರ್ತಾರೆ. ಹಾಗಾಗಿ ಇದಕ್ಕೆ ಕಾರಣ ಶಮ್ಸಿ ತಬ್ರೀಜ್ ಅಂತಂತ ಅಂದ್ಕೊಂಡು ಪ್ರಭುತ್ವ ಏನು ಮಾಡುತ್ತೆ ಅಂತಂದರೆ, ಅವನು ಜೀವಂತ ಇದ್ದಾಗಲೇ ಅವನ ಚರ್ಮವನ್ನು ಸುಲಿದಾಕತ್ತೆ. ಇದು ರೂಮಿಗೆ ಗೊತ್ತಾಗುತ್ತೆ. ಆಮೇಲೆ ರೂಮಿ ಬಂದ್ಬಿಟ್ಟು
ಆ ಗುರುವಿನ ಚರ್ಮವನ್ನು ಅಥವಾ ತೊಗಲನ್ನು ಹೆಗಲ ಮೇಲೆ ಹಾಕ್ಕೊಂಡು ಹುಚ್ಚನಂತೆ ಮರಳುಗಾಡಿನಲ್ಲಿ ಬೀದಿ ಬೀದಿಯಲ್ಲಿ ಅಲಿತಾನೆ. ಆ ಸಂದರ್ಭದಲ್ಲಿ ಅವನು ಕೆಲವು ಹಾಡುಗಳನ್ನು ಹಾಡ್ತಾನೆ. ಅದನ್ನು ದಿವಾನಿ ಮಸ್ನವಿ ಅಂತ ಕರೀತಾರೆ. ಆ ಮಸ್ನವಿಗಳು ತುಂಬ ಜಗತ್ಪ್ರಸಿದ್ಧವಾಗಿರುವಂಥದ್ದು. ಅದರ ಬಗ್ಗೆ ಶಿವಪ್ರಕಾಶ್ ಬರೆದಿದ್ದಾರೆ. ಇನ್ನೊಂದು ತತ್ವಪದ ಪರಂಪರೆ ಅಥವಾ ಪರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಸಮಗಾರ ಭೀಮವ್ವ ಅಂತಂತಂದ್ಬಿಟ್ಟು. ಸಮಗಾರ ಭೀಮವ್ವ ಒಬ್ಬಳು ಹೆಸರಿನಲ್ಲೇ ಇರುವಂಗೆ ಜಾತಿ ಸೂಚಕವಾಗಿರುವಂಥ ಒಂದು ಪದ ಇದೆ, ಸಮಗಾರ ಅಂತ. ಚಮ್ಮಾರ ಹೆಣ್ಮಗಳು. ನವಲಗುಂದದ ನಾಗಲಿಂಗ ಯತಿ ಆಕೆಯನ್ನ ತಾಯಿ ಅಥವಾ ಅಮ್ಮ ಅಂತ ಕರೀತಾ ಇರ್ತಾನೆ. ತತ್ವಪದ ಪರಂಪರೆಯಲ್ಲಿ ಬಂದಿರುವಂಥ ಒಬ್ಬ ವ್ಯಕ್ತಿ ಆತ. ಸಮಗಾರ ಭೀಮವ್ವ ಆಧ್ಯಾತ್ಮಿಕ ಸಾಧನೆಯಲ್ಲಿ ತುಂಬ ಎತ್ತರಕ್ಕೆ ತಲುಪಿದಂಥ ಒಬ್ಬ ವ್ಯಕ್ತಿ, ಒಬ್ಬಳು ಹೆಣ್ಮಗಳು. ಅವಳಿಂದ ನಾನು ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಪಡಿಬೇಕು ಅನ್ನುವಂಥ ದೃಷ್ಟಿನಲ್ಲಿ ಆಕೆಯ ಬಳಿ ಹೋಗಿ ಅವರು ಯಾಚಿಸ್ತಾರೆ. ಆ ಹಿನ್ನೆಲೆಯಲ್ಲಿ ರಚಿಸಿರುವಂಥ ಕಾವ್ಯ ಸಮಗಾರ ಭೀಮವ್ವ. ಕವಿ ಆ ಕವನವನ್ನು ಶುರು ಮಾಡ್ತಾರೆ. ಸಮಗಾರ ಭೀಮವ್ವ ಎದೆ ಹಾಲ ನೀಡವ್ವ. ಸಮಗಾರ ಭೀಮವ್ವ ಎದೆ ಹಾಲ ನೀಡವ್ವ ಅಂತಂತ ಹೇಳ್ತಾರೆ. ಮೊಲೆ ಹಾಲು ಬೇಡವ್ವ, ಎದೆ ಹಾಲು ನೀಡವ್ವ ಅಂತಂತ ಹೇಳ್ತಾರೆ. ಅಂದರೆ ಅದರಲ್ಲೇ ನಾವು ಅರ್ಥ ಮಾಡ್ಕೊಳ್ಬೋದು ಏನು ಅಂತಂತಂದರೆ, ಇವರು ಹಾಲಿಗೆ ಮಿಗಿಲಾಗಿರುವಂಥ ಮತ್ತೇನನ್ನೋ ಅವಳಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದು ಅವಳು ಪಡೆದಿರುವಂಥ ಮತ್ತು ಇನ್ನು ನಾಗಲಿಂಗಯತಿ ಪಡೆಯದೇ ಇರುವಂಥ ಒಂದು ಜ್ಞಾನ ಅಥವಾ ತಿಳುವಳಿಕೆ ಅಥವಾ ಅರಿವು. ಆ ಅರಿವನ್ನು ನಿರೀಕ್ಷೆ ಮಾಡುವಂಥ, ಬೇಡುವಂಥ ಒಂದು ಪದ್ಯ ಇದು. ನೋಡ್ರಿ, ಗುರುವಾಗಿರುವಂಥವನು ಎಂಥವನೇ ಆಗಿರ್ಬೋದು, ಎಂಥವಳೇ ಅಂದರೆ ಜಾತಿಯಲ್ಲಿ ಅಥವಾ ಲಿಂಗದಲ್ಲಿ, ವರ್ಣದಲ್ಲಿ, ಭಾಷೆಯಲ್ಲಿ ತಿಳಿಬೇಕಾಗಿರುವಂಥವನು ಅವ್ರ ಹತ್ರ ಹೋಗ್ಬಿಟ್ಟು ನಮ್ರವಾಗಿ ಹೋಗಿ ಅದನ್ನು ತಿಳಿಬೇಕಾಗಿರುವಂಥದ್ದು. ಇದು ಸಾಧನೆಗೆ ಕಾರಣವಾಗುತ್ತೆ ಅಂತಂತ ಹೇಳುವಂಥದ್ದು. ಮತ್ತು ನಾವು ಕಟ್ಕೊಂಡಿರುವಂಥ ಧರ್ಮದ, ಜಾತಿಯ, ಲಿಂಗದ, ಬಣ್ಣದ, ಭಾಷೆಯ ಎಲ್ಲ ಚೌಕಟ್ಟುಗಳನ್ನು ಮೀರುವಂಥ ಒಂದು ಆಶಯವನ್ನು ಹೊಂದಿರುವಂಥದ್ದು. ಎಚ್ ಎಸ್ ಶಿವಪ್ರಕಾಶ್ ಅವರ ತಾತ್ವಿಕತೆ ಇದೆಯಲ್ಲ, ಎಷ್ಟು ವಿಸ್ತಾರವಾಗಿರುವಂಥದ್ದು. ಯಾವುದೇ ಒಂದು ನೆಲೆಗಟ್ಟಿಗೆ, ಒಂದು ಚೌಕಟ್ಟಿಗೆ ನಿಲ್ಲುವಂಥವರೇ ಅಲ್ಲ. ಒಂಥರ ಅಲ್ಲಮನ ರೀತಿ, ಒಂಥರ ಜಂಗಮ ಪ್ರತಿಭೆ ಅಂತ ಕರಿಬೋದು ಅವ್ರನ್ನ. ಒಂದು ಕಡೆ ನೆಲೆ ನಿಲ್ಲದ ಎಲ್ಲ ಚಿಂತನೆಗಳನ್ನು ಕೂಡ ಮೈಗೂಡಿಸ್ಕೊಳ್ಳುವಂಥ, ಮತ್ತು ಅದನ್ನು ಅರಗಿಸ್ಕೊಂಡು ಜೀರ್ಣಿಸ್ಕೊಂಡು ಅದನ್ನು ಸಂಕೀರ್ಣವಾಗಿ ಅದನ್ನು ಒಟ್ಟಂದವಾಗಿಸಿ ತಮ್ಮ ಅನುಭವವಾಗಿ ಹಾಡುವಂಥ ಕವಿ ಈ ಎಚ್ ಎಸ್ ಶಿವಪ್ರಕಾಶ್ ಅವರು. ಈ ಮಿಲರೇಪ ಕವನದ ತಾತ್ವಿಕತೆ ಏನು ಅಂತಂತಂದರೆ, ಎಂಥ ಸಾಧನೆಯನ್ನು ಮಾಡಿದಂಥ ಒಬ್ಬ ವ್ಯಕ್ತಿ, ಅಂದರೆ ಯೋಗ ಶಕ್ತಿಯನ್ನು ಪಡೆದಿದ್ದಾನೆ, ಸಾಧನೆಯನ್ನು ಮಾಡಿದ್ದಾನೆ, ಹಲವು ವರ್ಷಗಳ ಕಾಲ ಗುರುಗಳ ಹತ್ರ ಸಾಧನೆ ಮಾಡಿರುವಂಥ ವ್ಯಕ್ತಿ ಮಿಲರೇಪ. ಈ ಮಿಲರೇಪನನ್ನು ಕೂಡ ಈ ಸಂಸಾರ ಅನ್ನುವಂಥದ್ದು ತಂದೆ ತಾಯಿಗಳ ನೆಪದಲ್ಲಿ, ಮನೆಯ ನೆಪದಲ್ಲಿ ಅಥವಾ ಬಾಂಧವರ ನೆಪದಲ್ಲಿ ಈ ಲೋಕಕ್ಕೆ ಕಟ್ಟಿ ಹಾಕಿಬಿಡುತ್ತೆ. ಅಂದರೆ ಯಾವ ಗುರಿಯನ್ನು ಒಬ್ಬ ಸಾಧಕನಾಗಿರುವಂಥವನು ಇಟ್ಕೊಂಡಿರ್ತಾನೋ, ಅವನು ಎಷ್ಟೇ ಸಮರ್ಥನಾಗಿದ್ದರೂ ಕೂಡ, ಸಾಮರ್ಥ್ಯಶಾಲಿಯಾಗಿದ್ದರೂ ಕೂಡ, ಅವನನ್ನು ಪಥಭ್ರಷ್ಟನನ್ನಾಗಿಸುವಂಥ ಶಕ್ತಿಗಳು ಕಾರ್ಯೋನ್ಮುಖವಾಗಿರ್ತವೆ. ಆದರೆ ಸಾಧಕನಾಗಿರುವಂಥವನು ಪಥಭ್ರಷ್ಟನಾಗದೆ ತಾನು ಹಿಡಿದಂಥ ಸಾಧನೆಯನ್ನು ಮುಂದುವರಿಸಬೇಕು ಅನ್ನುವಂಥದ್ದು. ಮತ್ತು ಮಿಲರೇಪನಲ್ಲಿ ಅಂಥ ಸಾಮರ್ಥ್ಯನೂ ಇದೆ. ಕವಿ ಹೇಳ್ತಾ ಇದ್ದಾನೆ, ಮಾನವನಲ್ಲಿ ಈ ಆಕರ್ಷಣೆಗಳನ್ನು, ಆಮಿಷಗಳನ್ನು ಮೀರುವಂಥ ಅದಮ್ಯವಾಗಿರುವಂಥ ಶಕ್ತಿ ಇದೆ. ಆ ಶಕ್ತಿಯನ್ನು ಬಳಸ್ಕೊಂಡು ಅವನು ತನ್ನ ಗುರಿ ಏನಿದೆ, ತನ್ನ ಗಂತವ್ಯ ಏನಿದೆ, ಅದರ ಕಡೆಗೆ ಸಾಗಬೇಕಾಗಿದೆ. ಇದು ಈ ಮಿಲರೇಪ ಕವನದ ತಾತ್ವಿಕತೆ ಅಂತಂತ ನಾವು ಹೇಳ್ಬೋದು. ಇದು ಈ ಚಿತ್ರ, ಇಲ್ಲಿ ಕೊಟ್ಟಿರುವಂಥ ಈ ಚಿತ್ರ ಇದೆಯಲ್ಲ, ಇದು ಬೌದ್ಧ ಪರಂಪರೆಯಲ್ಲಿ ಚಿತ್ರಿಸಿರುವಂಥ ಮಿಲರೇಪನ ಚಿತ್ರ. ಈ ಚಿತ್ರ ಸಾಂಪ್ರದಾಯಿಕವಾಗಿರುವಂಥ ಕಲಾಶೈಲಿಯಲ್ಲಿ ರಚನೆಯಾಗಿದೆ. ಮಿಲರೇಪನನ್ನು ಇದು ಚಿತ್ರಿಸಿರುವಂಥದ್ದು ಬೌದ್ಧ ಸಂಪ್ರದಾಯದಲ್ಲಿ. ನಂತರ ಈ ಕವನವನ್ನು ನಾವು ನೇರವಾಗಿ ಪ್ರವೇಶ ಮಾಡ್ಬೋದು. ಅದನ್ನು ನಾವು ಮುಂದಿನ ಸೆಷನ್ನಲ್ಲಿ ಮಾಡ್ಬೋದು ಅಂತಂತ ಅನಿಸುತ್ತೆ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಕೂಡ ವಂದನೆಗಳು. ನಮಸ್ಕಾರ.